ಈ ನಡುವೆ ಯಾರ್ಯಾರು ಈ ತರ ಮುಖ್ಯಮಂತ್ರಿ ಕುರ್ಚಿಯ ವಿಚಾರದ ಬಗ್ಗೆ ಕಾಂಗ್ರೆಸ್ನಲ್ಲಿ ಮಾತನಾಡ್ತಾ ಇದ್ದಾರೋ ಇವರೆಲ್ಲರಿಗೂ ಕೂಡ ಮಾಜಿ ಶಾಸಕ ನಂಜಯ್ಯನ ಮಠ ತರಾಟೆಗೆ ತಗೊಂಡಿದ್ದಾರೆ. ಮಾಜಿ ಶಾಸಕ ನಂಜಯ್ಯನ ಮಠ ಸಿಎಂ ವಿಚಾರವಾಗಿ ಹಲವರು ಅನವಶ್ಯಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಚಿವರು ತಮ್ಮ ಕೆಲಸ ಮಾಡೋದು ಬಿಟ್ಟು ಗೊಂದಲ ಎಬ್ಬಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಇದು ಪಕ್ಷಕ್ಕೆ ಮುಜುಗರ ತರುವಂತಹ ಸಂಗತಿ. ಸಚಿವರು ಬಾಯಿಗೆ ಬಂದಂಗೆ ಮಾತನಾಡೋದು ಸರಿಯಲ್ಲ. ಸಚಿವರು ಹಿರಿಯರಿರಬಹುದು, ಆದರೆ ಹೇಳಿಕೆ ಕೊಡೋ ಪ್ರಸಂಗ ಈಗ ಬಂದಿದೆಯಾ? ಹೀಗಂತ ಸಚಿವರ ಹೇಳಿಕೆಗಳಿಗೆ ಮಾಜಿ ಶಾಸಕ ನಂಜಯ್ಯನ ಮಠ ತರಾಟೆಗೆ ತಗೊಂಡಿದ್ದಾರೆ. ಮುಖ್ಯಮಂತ್ರಿ ವಿಷಯವಾಗಿ ಅನವಶ್ಯಕವಾಗಿ ಕೆಲವು ನಮ್ಮ ಮಂತ್ರಿಗಳು ವಿಚಾರಗಳನ್ನು ಬಿಡ್ತಾ ಇದ್ದಾರೆ, ವಿಷಯಗಳನ್ನು ಬಿಡ್ತಾ ಇದ್ದಾರೆ. ಇವು ಸಾರ್ವಜನಿಕವಾಗಿ ಗೊಂದಲ ಉಂಟು ಮಾಡತಕ್ಕಂಥ ಒಂದು ವಿಷಯ. ವಿಶೇಷವಾಗಿ ಪಕ್ಷದ ಕಾರ್ಯಕರ್ತರು ಬಹಳಷ್ಟು ಭ್ರಮನಿರಸನಗೊಂಡಿದ್ದಾರೆ, ಬೇಜಾರುಗೊಂಡಿದ್ದಾರೆ. ಸರ್ಕಾರ ಇದೆ, 135 ಶಾಸಕರ ಬೆಂಬಲ ಇದೆ, ಉತ್ತಮ ಗ್ಯಾರಂಟಿಯಂಥ ಯೋಜನೆಗಳನ್ನು ಪಕ್ಷ ಹಾಗೂ ಸರ್ಕಾರ ಕೊಟ್ಟಿದೆ. ಸಮರ್ಥವಾಗಿ ಶ್ರೀಮಾನ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಕಾಂಗ್ರೆಸ್ನ ಕೆಲವು ನಾಯಕರ ಹೇಳಿಕೆಗಳು ನಿಜಕ್ಕೂ ಕೂಡ ಪಕ್ಷಕ್ಕೆ ತುಂಬ ಮುಜುಗರ ತರ್ತಾ ಇದೆ. ಆದರೂ ಅವ್ರು ಯಾರೂ ಬಿಡ್ತಾ ಇಲ್ಲ, ಮತ್ತೆ ಮತ್ತೆ ಅದ್ರ ಬಗ್ಗೆ ಮಾತನಾಡ್ತಾನೆ ಇದ್ದಾರೆ. ಹಾಗಾಗಿ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆ ಇದು ಆ ಹೇಳಿಕೆ ಕೊಟ್ಟ ನಾಯಕರ ಗಮನಕ್ಕೆ ಬರ್ತಾ ಇಲ್ವಾ? ಪಕ್ಷಕ್ಕೆ ಇದರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಯಾಕೆ ಆ ಥರ ಹೇಳಿಕೆಗಳನ್ನ ಮುಂದುವರಿಸ್ತಾ ಇದ್ದಾರೆ ಅಂತ? ಅರವಿಂದ್, ಒಂದು ಸ್ಪಷ್ಟ, ಈ ರೀತಿ ಹೇಳಿಕೆ ಕೊಡೋದ್ರಿಂದ ಏನಾಗುತ್ತೆ ಅಥವಾ ಡ್ಯಾಮೇಜ್ ಆಗುತ್ತೆ ಇಲ್ವ ಅನ್ನುವಂಥದ್ದು ಗೊತ್ತಿಲ್ಲದಷ್ಟು ಮುಗ್ಧರೇನಲ್ಲ ಹೇಳಿಕೆ ಕೊಡ್ತಿರುವಂಥ ಸಚಿವರುಗಳು. ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಕೇಸ್ ಟೈಟ್ ಆದರೆ, ಪರಿಸ್ಥಿತಿ ಬದಲಾದರೆ ನಮ್ಮದು ಒಂದು ಟವೆಲ್ ಇರಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಟವಲ್ ಹಾಕುವ ಕೆಲಸವನ್ನು ಸಚಿವರುಗಳು ಮಾಡದಂತೆ ಕಾಣಿಸ್ತಾ ಇದೆ. ಸಚಿವರುಗಳ ಈ ನಡೆಗೆ ಈಗ ಆಕ್ರೋಶ ವ್ಯಕ್ತವಾಗಿರುವಂಥದ್ದು ಪಕ್ಷದ ವೇದಿಕೆಯಲ್ಲಿ. ನಿನ್ನೆ 15ಕ್ಕೂ ಹೆಚ್ಚು ನಾಯಕರುಗಳು ಸೇರಿ ರಾಹುಲ್ ಗಾಂಧಿ ಅವರಿಗೆ ಮತ್ತು ಎಐಸಿಸಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರ ರಿವೀಲ್ ಆಗ್ತಾ ಇದ್ದಂತೆ ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡ್ತಿರುವಂಥದ್ದು. ಈಗ ಹಿರಿಯ ಶಾಸಕರಾದ BR ಪಾಟೀಲ್ ಮಾತಾಡಿದ್ರು, ಮಾಜಿ ಶಾಸಕ ನಂಜಯ್ಯನ ಮಠ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಸಚಿವರುಗಳ ನಡೆಗೆ ಅಥವಾ ಮಾತುಕತೆಗೆ. ಈಗಾಗಲೇ ಮುಖ್ಯಮಂತ್ರಿಗಳಿದ್ದಾರೆ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆಯ ವಿಚಾರವೇ ಚರ್ಚೆಗೆ ಇಲ್ಲ. ವಿಚಾರ ಕೋರ್ಟಲ್ಲಿದೆ, ಕೋರ್ಟಲ್ಲಿ ಏನೋ ಒಂದು ತೀರ್ಮಾನ ಆಗುತ್ತೆ, ಆ ನಂತರದ ಎಲ್ಲವೂ ಕೂಡ ಚರ್ಚೆ ಆಗುವಂಥದ್ದು. ಆದರೆ ಸಚಿವರುಗಳು ತಾವೇ ಮುಂದೆ ಬಂದು ಹೇಳಿಕೆಗಳನ್ನ ಕೊಡುವಂಥದ್ದು, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅಥವಾ ನಾವು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಅಂತ, CM ಸ್ಥಾನಕ್ಕೆ ಆಕಾಂಕ್ಷಿ ಅಂತಲೋ ಅಥವಾ ನಮಗೂ ಸಾಮರ್ಥ್ಯ ಇದೆ ಅಂತಲೋ ಹೇಳಿಕೆ ಕೊಡುವ ಮೂಲಕ ಎಲ್ಲ ಒಂದು ಕಡೆ CM ಸ್ಥಾನದ ಬದಲಾವಣೆ ಇದೆ ಅನ್ನುವಂಥ ಹಿಂಟನ್ನು ಕೊಡುವಂಥ ಪ್ರಯತ್ನ ಅಥವಾ ಅಂಥದ್ದು ಮಾತು ಹುಟ್ಟಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದಕ್ಕೆ ಕಾಂಗ್ರೆಸ್ನ ವಲಯದಲ್ಲಿ ವಿರೋಧ ಮತ್ತು ಅಸಮಾಧಾನ ವ್ಯಕ್ತ ಆಗ್ತಾ ಇರುವಂಥದ್ದು. ಶಾಸಕರುಗಳು ಈಗ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ, ಸಚಿವರ ನಡೆಗಳು ಸರಿಯಲ್ಲ ಅನ್ನುವಂಥದ್ದು. ಬಹುಶಃ ಇದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾದ್ರೆ ಸಚಿವರಿಗೆ ಬಿಟ್ಟ ವಿಚಾರ. ಒಂದು ಪಕ್ಷವಾಗಿ ಕಾಂಗ್ರೆಸ್ ಇದನ್ನು ಹೇಗೆ ನಿಭಾಯಿಸುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿ ಸುಕೇಶ್, ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ನೋಡಿ, ಮಾತಾಡಲ್ಲ ಅಪ್ರಸ್ತುತ ಅಂತ ಹೇಳ್ತಾನೆ ಮಾತಾಡ್ತಾ ಇದ್ದಾರೆ.